ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ಸ್ನೇಹಿತರೆ, ನಾಳೆ ಪುಷ್ಯ ಹುಣ್ಣಿಮೆ ಇದೆ. ಈ ಪುಷ್ಯ ಹುಣ್ಣಿಮೆ ದಿನ ನಾವು ನಮ್ಮ ಮನೆ ಬಾಗಿಲಿಗೆ ಈ ವಸ್ತುವನ್ನು ಕಟ್ಟೋದ್ರಿಂದ ನಮ್ಮ ಕಷ್ಟಗಳೆಲ್ಲ ಕಳೆದು ಸುಖಕರ ಜೀವನ ನಡೆಸಿ ನಾವು ಕೋಟ್ಯಾಧಿಪತಿ ಆಗ್ತೀರಿ ಅಂತಲೇ ಹೇಳ್ಬೋದು. ಇದು ಯಾವ ಸಮಯದಲ್ಲಿ ಕಟ್ಟಬೇಕು, ಹೇಗೆ ಕಟ್ಟಬೇಕು, ಯಾವ ವಸ್ತುವನ್ನು ಕಟ್ಟಬೇಕು, ಹಾಗೆಯೇ ಯಾವ ಮಂತ್ರವನ್ನು ಹೇಳ್ಕೊಬೇಕು, ನಾಳೆ ಯಾವ ದಾನವನ್ನು ಮಾಡಿದ್ರೆ ಒಳ್ಳೆಯದು ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಪುಷ್ಯ ಮಾಸದ ಶುಕ್ಲ ಪಕ್ಷದ ಪೌರ್ಣಮಿ ತಿಥಿಯನ್ನು ನಾವು ಪುಷ್ಯ ಪೌರ್ಣಿಮಾ ಅಥವಾ ಬನದ ಹುಣ್ಣಿಮೆ ಅಥವಾ ಶಾಕಾಂಬರಿ ಹುಣ್ಣಿಮೆ ಅಂತಲೂ ಕರೀತೀರಿ. ಈ ವರ್ಷ ಪುಷ್ಯ ಪೌರ್ಣಿಮೆಯನ್ನು 2024 ಜನವರಿ 25 ಗುರುವಾರ ಆಚರಿಸ್ತಾ ಇದ್ದೀರಿ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಪುಷ್ಯ ಪೌರ್ಣಿಮೆ ದಿನದಂದು ಉಪವಾಸ ಮಾಡೋದಾಗಲಿ ಅಥವಾ ವ್ರತ ಮಾಡೋದು ಅಥವಾ ಗಂಗಾ ಸ್ನಾನ ಮಾಡೋದಾಗಲಿ ಅಥವಾ ದಾನ ಮಾಡೋದಕ್ಕೂ ವಿಶೇಷ ಮಹತ್ವ ಕೂಡ ಇದೆ ಸ್ನೇಹಿತರೆ. ಇನ್ನು ನಾವು ಈ ದಿನ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದ ನಂತರ ದಾನ ಮಾಡೋದ್ರಿಂದ ಪುಣ್ಯ ಪ್ರಾಪ್ತಿಯಾಗುತ್ತೆ. ಅದ್ರ ಜೊತೆ ನಮಗೆ ಮೋಕ್ಷ ಕೂಡ ಪ್ರಾಪ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಪುಷ್ಯ ಪೌರ್ಣಮಿಯ ದಿನದಂದು ನಾವು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ಉಪವಾಸ ಮಾಡಿ ನಾವು ರಾತ್ರಿ ಚಂದ್ರ ದೇವನನ್ನು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತೆ. ಹೀಗೆ ಮಾಡೋದ್ರಿಂದ ಲಕ್ಷ್ಮೀ ದೇವಿಯ ವಿಶೇಷ ಅನುಗ್ರಹ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪುಷ್ಯ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ತಿಥಿ ನಮಗೆ ಜನವರಿ 24 ರಾತ್ರಿ 9:24 ಪ್ರಾರಂಭ ಆಗುತ್ತೆ. ಇದು ಮರುದಿನ ಅಂದರೆ ನೆಕ್ಸ್ಟ್ ಡೇ ನಮಗೆ ಜನವರಿ 25 ರಾತ್ರಿ 11:23 ಕೊನೆಗೊಳ್ಳುತ್ತೆ. ಹಾಗಾಗಿ ಪುಷ್ಯ ಪೌರ್ಣಿಮೆಯನ್ನು ಈ ವರ್ಷ ಜನವರಿ 25 ನಾವು ಆಚರಿಸ್ತಾ ಇದ್ದೀರಿ. ಚಂದ್ರೋದಯದ ಸಮಯ ಬಂದ್ಬಿಟ್ಟು ಜನವರಿ 25 ಸಂಜೆ 5:29. ನಾಳೆ ನಾವು ಯಾವ ಮುಹೂರ್ತದಲ್ಲಿ ಮನೆಯ ಬಾಗಿಲಿಗೆ ಈ ವಸ್ತುವನ್ನು ಕಟ್ಟಬೇಕು, ಯಾವ ವಸ್ತುವನ್ನು ಕಟ್ಟಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಅಭಿಜಿತ್ ಮುಹೂರ್ತ ನಾಳೆ ಮಧ್ಯಾಹ್ನ 12:12 12:55 ತನಕ ಇರುತ್ತೆ. ಅದ್ರ ಜೊತೆ ನಮಗೆ ಪುನರ್ವಸು ನಕ್ಷತ್ರ, ಸರ್ವಾರ್ಥ ಸಿದ್ಧಿ ಯೋಗ, ರವಿ ಯೋಗ ಮತ್ತು ಗುರುಪುಷ್ಯ ಯೋಗಗಳು ಅದ್ಭುತ ಸಂಯೋಜನೆಗಳು ಅಂತಲೇ ಹೇಳ್ಬೋದು. ಈ ದಿನ ರೂಪುಗೊಳ್ತಾ ಇರೋದ್ರಿಂದ ಶಾಸ್ತ್ರಗಳ ಪ್ರಕಾರ ಮಂಗಳಕರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ಈ ದಿನ ನಾವು 12:12 12:55 ಒಳಗೆ ನಾವು ಈ ವಸ್ತುವನ್ನು ಮನೆಯ ಬಾಗಿಲಿಗೆ ಕಟ್ಟಬೇಕು. ಈ ರೀತಿಯಾಗಿ ಮನೆ ಬಾಗಿಲಿಗೆ ಕಟ್ಟೋದ್ರಿಂದ ಲಕ್ಷ್ಮೀ ನಾರಾಯಣನ ಸಮೇತ ನಮ್ಮ ಮನೆಗೆ ಬರ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ನಾಳೆ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಎಲ್ಲರೂ ಈ ಒಂದು ಸಣ್ಣ ಕೆಲಸವನ್ನು ಮಾಡ್ಕೊಳ್ಳಿ. ಇದಕ್ಕೆ ಯಾವ ವಸ್ತು ಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಹೊಸದಾಗಿರುವಂಥ ಕೆಂಪು ಬಟ್ಟೆ ಬೇಕಾಗುತ್ತೆ. ಕಾಟನ್ ಆದರೂ ಪರವಾಗಿಲ್ಲ, ಪಾಲಿಸ್ಟರ್ ಆದರೂ ಪರವಾಗಿಲ್ಲ, ನೀವು ಹೊಸ ಬಟ್ಟೆನೇ ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಹಳೆ ಬಟ್ಟೆಯನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಚಿಕ್ಕ ಬಟ್ಟೆ ಇದ್ದರೆ ಸಾಕು ಸ್ನೇಹಿತರೆ, ತುಂಬ ದೊಡ್ಡ ಬಟ್ಟೆ ಎಲ್ಲ ಬೇಕಾಗಿಲ್ಲ. ಹಾಗಾಗಿ ಸಣ್ಣ ಬಟ್ಟೆ ಇದ್ದು ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಸ್ಕ್ರೀನ್ ಮೇಲೆ, ಇಷ್ಟು ಬಟ್ಟೆ ಇದ್ದರೆ ಸಾಕು. ಇದ್ರ ಜೊತೆ 2 ಲವಂಗ ಬೇಕಾಗತ್ತೆ. ಈ ಲವಂಗನೂ ಅಷ್ಟೇ ಚೆನ್ನಾಗಿರುವಂಥ ಮಗ್ಗಿರುವಂಥ ಲವಂಗನೇ ಬೇಕಾಗತ್ತೆ. ಇನ್ನು ಇದ್ರ ಜೊತೆ 2 ಏಲಕ್ಕಿಕಾಯಿ, ಗ್ರೀನ್ ಕಲರ್ ಇರುವಂಥ 2 ಏಲಕ್ಕಿಕಾಯಿ, ಅದು ಒಡೆದಿರಬಾರ್ದು, ಆ ಥರದ 2 ಏಲಕ್ಕಿಕಾಯಿ ಬೇಕಾಗತ್ತೆ. ಸ್ವಲ್ಪ ಕಲ್ಲುಪ್ಪು ಬೇಕಾಗತ್ತೆ. ಈ ಮೂರನ್ನು ಸೇರಿಸಿ ನೀವು ಮೂಟೆ ಥರ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಬಾಗಿಲಿನ ಮೇಲೆ ಇಲ್ಲಿ ಮೇನ್ ಡೋರ್ ಅಂದರೆ ಆಚೆ ಕಡೆ ಕಟ್ಟಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಒಳಗಡೆ ಕಟ್ಟಕ್ಕೆ ಹೋಗಬೇಡಿ, ಮನೆಯಿಂದ ಆಚೆ ಕಟ್ಟಬೇಕಾಗತ್ತೆ. ಕಟ್ಟಿದ ನಂತರ ನೀವು ಆ ಗಂಟಿಗೆ ಅರಿಶಿನ, ಕುಂಕುಮ, ಒಂದು ಹೂವಿಟ್ಟು ನೀವು ಗಂಧದ ಕಡ್ಡಿಯಿಂದ ಅಗರಬತ್ತಿಯಿಂದ ನೀವು ಆರತಿ ಮಾಡಬೇಕಾಗತ್ತೆ. ಮತ್ತು ಕರ್ಪೂರದಿಂದನೂ ಆರತಿ ಮಾಡಿ ನೀವು ಬೇಡ್ಕೊಬೇಕಾಗತ್ತೆ. ಮಹಾಲಕ್ಷ್ಮಿ, ನನಗೆ ನಾರಾಯಣನ ಸಮೇತ ನಮ್ಮ ಮನೆಯಲ್ಲಿ ವಾಸ ಮಾಡು, ನಮ್ಮ ಕಷ್ಟಗಳನ್ನೆಲ್ಲ ತೀರಿಸು ಅಂತ ನೀವು ಮಹಾಲಕ್ಷ್ಮಿ ಹಾಗೆ ನಾರಾಯಣನನ್ನು ನೀವು ಬೇಡ್ಕೊಬೇಕಾಗತ್ತೆ. ಈ ರೀತಿಯಾಗಿ ನೀವು ಬೇಡ್ಕೊಳ್ಳೋದ್ರಿಂದ ನಿಮ್ಮ ಅಭಿಷ್ಟಗಳು, ನಿಮ್ಮ ಇಷ್ಟಾರ್ಥಗಳು ಅತಿ ಬೇಗನೆ ನೆರವೇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದು ಎಷ್ಟು ದಿನ ಇರಬೇಕು ಅಂತಂದರೆ ಒಂದು 2-3 ತಿಂಗಳಿಗೂ ನೀವು ಚೇಂಜ್ ಮಾಡ್ತಾ ಬನ್ನಿ. ಅಥವಾ ಹುಣ್ಣಿಮೆಗೂ ಚೇಂಜ್ ಮಾಡ್ಬೋದು, ಅಥವಾ ಒಂದು 2 ತಿಂಗಳು 3 ತಿಂಗಳಿಗೆ ಒಂದು ಸರಿ ಚೇಂಜ್ ಮಾಡ್ತಾ ಬನ್ನಿ. ನಾವು ಯಾವುದೇ ಒಂದು ವಸ್ತುವನ್ನು ಕಟ್ಟಿದ್ರೂ ಅದು ಸ್ವಲ್ಪ ಹಳೇದಾಗ್ತಾ ಇದ್ದಂಗೆ ಅದ್ರ ಪವರ್ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ಅವಾಗವಾಗ ಚೇಂಜ್ ಮಾಡ್ತಾ ಇರಿ. ತಿಂಗಳಿಗೊಂದು ಸರಿ, 2 ತಿಂಗಳಿಗೊಂದು ಸರಿ ಈ ರೀತಿಯಾಗಿ ಚೇಂಜ್ ಮಾಡ್ತಾ ಬನ್ನಿ. ಇದನ್ನು ಯಾವುದಾದ್ರೂ ಹರಿಯೋ ನೀರಿಗೆ ಬಿಡಿ, ಇಲ್ಲ ಅಂತಂದರೆ ಒಂದು ದೊಡ್ಡ ಮರ ಎಲ್ಲ ಇರುತ್ತಲ್ಲ, ಮರಕ್ಕೆ ನೀವು ಕಟ್ಬಿಟ್ಟು ಬರ್ಬೋದು. ಈ ರೀತಿಯಾಗಿ ಕಟ್ಟಿ ಬಂದು ಮತ್ತೆ ನೀವು
ನೀವು ಇದೇ ರೀತಿಯಾಗಿ ಶುಕ್ರವಾರ ಆಗಲಿ ಅಥವಾ ಹುಣ್ಣಿಮೆ ಅಮಾವಾಸ್ಯೆ ದಿನಗಳಲ್ಲೂ ಕೂಡ ನೀವು ಈ ರೀತಿಯಾಗಿ ಮಾಡ್ತಾ ಬನ್ನಿ. ನೋಡಿ ನಿಮಗೆ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ನಾಳೆ ಬೆಳಗ್ಗೆ ಸ್ನಾನ ಮಾಡೋಕ್ಕೆ ನದಿಗಳಲ್ಲಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು. ಅಕಸ್ಮಾತ್ ಸ್ನಾನ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಮನೆಯಲ್ಲೇ ಗಂಗಾ ಜಲ ಇದ್ದರೆ ಗಂಗಾ ಜಲ ಹಾಕ್ಕೊಂಡು ಸ್ನಾನ ಮಾಡ್ಬೋದು. ಇಲ್ಲ ಅಂತಂದರೆ ಇರಲಿಲ್ಲ ಅಂತಂದರೆ ಸ್ವಲ್ಪ ಕಲ್ಲುಪ್ಪು ಅಥವಾ ಅರಿಶಿಣವನ್ನು ಮಿಕ್ಸ್ ಮಾಡಿ ನೀವು ತಲೆಗೆ ಸ್ನಾನ ಮಾಡಿಕೊಂಡು ನಂತರ ಸೂರ್ಯ ದೇವನಿಗೆ ಆರ್ಘ್ಯ ಕೊಡಬೇಕಾಗತ್ತೆ. ಆರ್ಘ್ಯ ಕೊಡೋ ಸಮಯದಲ್ಲಿ ಓಂ ಸೂರ್ಯಾಯ ನಮಃ ಅಂತ ಹೇಳಿಕೊಂಡು ನೀವು ಸೂರ್ಯ ದೇವನಿಗೆ ಆರ್ಘ್ಯ ಕೊಡಬೇಕಾಗತ್ತೆ. ನಂತರ ದೇವರ ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ನೀವು ವಿಷ್ಣುವಿನ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ನೀವು ಪೂಜೆ ಮಾಡಬೇಕಾಗತ್ತೆ. ಪೂಜೆ ಮಾಡೋ ಸಮಯದಲ್ಲಿ ನೀವು ಈ ಮಂತ್ರವನ್ನು ಹೇಳ್ಕೊಳ್ಳಿ. ಓಂ ವಾಸುದೇವಾಯ ನಮಃ, ಓಂ ಚಂದ್ರಮಾಸೇ ನಮಃ, ಓಂ ನಮೋ ನಾರಾಯಣಾಯ ನಮಃ ಅಂತ ನೀವು ಇದರಲ್ಲಿ ಯಾವ ಮಂತ್ರ ಆಗುತ್ತೋ ಆ ಮಂತ್ರವನ್ನು ನೀವು 108 ಸಾರಿ ಹೇಳ್ಕೊಬೇಕಾಗತ್ತೆ. ನಂತರ ದಾನ ಅಂತ ಬಂದರೆ ಯಾವ ದಾನ ಮಾಡಿದ್ರೆ ತುಂಬಾ ಒಳ್ಳೆಯದು. ಅದರಲ್ಲೂ ಬ್ರಾಹ್ಮಣರಿಗೆ ದಾನ ಮಾಡ್ಬೋದು, ಇಲ್ಲ ಅಂದರೆ ನಿರ್ಗತಿಕರಿಗೆ ದಾನ ಮಾಡ್ಬೋದು. ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ನೀವು ದಾನ ಮಾಡಿ. ಪುಷ್ಯ ಪೌರ್ಣಿಮೆಯ ದಿನದಂದು ಎಳ್ಳನ್ನು ದಾನ ಮಾಡ್ಬೋದು. ಕರಿ ಎಳ್ಳಾದರೂ ಪರವಾಗಿಲ್ಲ ಅಥವಾ ಬಿಳಿ ಎಳ್ಳಾದರೂ ಪರವಾಗಿಲ್ಲ, ಯಾವ ಎಳ್ಳಿರುತ್ತೋ ಆ ಎಳ್ಳನ್ನು ದಾನ ಮಾಡ್ಬೋದು. ಹಾಗೆಯೇ ಬೆಲ್ಲವನ್ನು ದಾನ ಮಾಡ್ಬೋದು. ಇನ್ನು ಓದಿಕೆ ಉಣ್ಣೆಯ ಬಟ್ಟೆಗಳನ್ನು ದಾನ ಮಾಡೋದ್ರಿಂದ ಲಕ್ಷ್ಮಿ ನಿಮ್ಮ ಮೇಲೆ ಆಕೆ ಅನುಗ್ರಹವನ್ನು ಕರುಣಿಸ್ತಾಳೆ ಅಂತಲೇ ಹೇಳ್ಬೋದು. ಆದರೆ ಈ ದಿನ ಮಾಡುವ ದಾನ ಅಗತ್ಯವಿರುವ ವ್ಯಕ್ತಿಗಳಿಗೆ ಮಾತ್ರ ನೀವು ದಾನ ಮಾಡಬೇಕಾಗತ್ತೆ. ಸುಮ್ಮನೆ ಯಾರ್ಯಾರಿಗೋ ಹೋಗ್ಬಿಟ್ಟು ದಾನ ಕೊಡಬೇಕಲ್ಲ ಅಂತ ಕೊಡಬೇಡಿ ಸ್ನೇಹಿತರೆ. ಅಗತ್ಯ ಯಾರಿಗಿರುತ್ತೋ ಅವರಿಗೆ ದಾನ ಮಾಡಿ. ಅಷ್ಟೇ ಅಲ್ಲ ಸ್ನೇಹಿತರೆ, ಜ್ಯೋತಿಷ ಶಾಸ್ತ್ರದಲ್ಲಿ ಚಂದ್ರನನ್ನ ಮನಸ್ಸು ಮತ್ತು ವಸ್ತುವಿನ ಅಂಶ ಅಂತಲೇ ಪರಿಗಣಿಸ್ತೀರಿ. ಇನ್ನು ಪುಷ್ಯ ಪೌರ್ಣಿಮೆಯ ದಿನದಂದು ಚಂದ್ರನು ಪೂರ್ಣ ರೂಪದಲ್ಲಿ ಇರ್ತಾನೆ. ಇದು ವ್ಯಕ್ತಿಯ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಎಂಬ ನಂಬಿಕೆ ಕೂಡ ಇದೆ. ಇನ್ನು ಪುಷ್ಯ ಪೌರ್ಣಿಮೆಯೆಂದು ಸ್ನಾನ ಮಾಡೋದ್ರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು. ಈ ಪೌರ್ಣಿಮೆಯೆಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ಸೂರ್ಯ ದೇವನಿಗೆ ಆರ್ಘ್ಯವನ್ನು ಅರ್ಪಿಸುವ ಸಂಪ್ರದಾಯ ಕೂಡ ಇದೆ. ಇನ್ನು ಪುಷ್ಯ ಮಾಸ ಸೂರ್ಯ ದೇವನದು, ಹಾಗೆಯೇ ಪೂರ್ಣಿಮಾ ತಿಥಿ ಚಂದ್ರನದು. ಆದ್ದರಿಂದ ಸೂರ್ಯ ಮತ್ತು ಚಂದ್ರರ ಅದ್ಭುತ ಸಂಗಮವು ಪುಷ್ಯ ಪೌರ್ಣಿಮಾ ತಿಥಿಯೊಂದು ಮಾತ್ರ ಸಂಭವಿಸ್ತದೆ. ಆದ್ದರಿಂದನೇ ಈ ದಿನ ಸೂರ್ಯ ಮತ್ತು ಚಂದ್ರ ಇಬ್ಬರಿಗೂ ಪೂಜಿಸೋದ್ರಿಂದ ವ್ಯಕ್ತಿಯ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ. ನಾವು ಯಾವುದನ್ನು ಬೇಡಿಕೊಂಡ್ರೆ ಆ ಬೇಡಿಕೆಗಳೆಲ್ಲ ಈ ದಿನ ನೆರವೇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳೋ ದಿನ ಅಂತಲೇ ಹೇಳ್ಬೋದು. ಹಾಗಾಗಿ ಯಾರು ಮಿಸ್ ಮಾಡಬೇಡಿ. ಈ ದಿನವನ್ನು ಎಲ್ಲರೂ ಅದ್ಭುತವಾದ ಪ್ರಯೋಜನವನ್ನು ಪಡ್ಕೊಳ್ಳಿ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಒಳ್ಳೆ ದಿನ ಇದೆ ನಾಳೆ. ಹಾಗಾಗಿ ನಾಳೆ ದಿನ ಯಾರೂ ಮಿಸ್ ಮಾಡಬೇಡಿ ಮನೆ ಬಾಗಿಲಿಗೆ ಈ ವಸ್ತುವನ್ನು ಕಟ್ಟೋದು. ಯಾಕೆ ಅಂತಂದರೆ ಈ ದಿನ ಮತ್ತೆ ಮತ್ತೆ ನಮಗೆ ಬರಲ್ಲ. ಹಾಗಾಗಿ ಈ ದಿನವನ್ನು ನಾವು ಉಪಯೋಗಿಸ್ಕೊಬೇಕು. ಹಾಗಾಗಿ ಎಷ್ಟೋ ದಿನದಿಂದ ನಾವು ತುಂಬಾ ಕಷ್ಟಪಡ್ತಾ ಇರ್ತೀರಿ. ಹಾಗಾಗಿ ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನು ನಾವು ಉಪಯೋಗಿಸ್ಕೊಂಡು ಈ ರೀತಿಯಾಗಿ ಮಾಡೋದ್ರಿಂದ, ಅದರಲ್ಲೂ ನಾಳೆ ತುಂಬಾ ವಿಶೇಷ ಯೋಗಗಳು ಕೂಡ ಬಂದಿದೆ. ಈ ಯೋಗಗಳು ಮತ್ತೆ ಮತ್ತೆ ನಮಗೆ ಈ ರೀತಿಯಾಗಿ ಸಿಗಲ್ಲ. ಹಾಗಾಗಿ ಈ ಯೋಗಗಳನ್ನು ನೀವು ಉಪಯೋಗಿಸ್ಕೊಳ್ಳಿ, ನಿಮ್ಮ ಕಷ್ಟಗಳನ್ನು ಬಗೆಹರಿಸ್ಕೊಳ್ಳಿ. ತುಂಬ ಜನ ತುಂಬ ಕಷ್ಟಪಡ್ತೀನಿ ಅಂತ ಹೇಳ್ತಾ ಇರ್ತೀರ. ಎಲ್ಲ ಕಷ್ಟಕ್ಕೂ ಒಂದೇ ಪರಿಹಾರ ಸ್ನೇಹಿತರೆ. ಈ ದಿನ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ನಾರಾಯಣನ ಸಮೇತ ಬರಬೇಕು ಅಂದರೆ ಈ ಸಣ್ಣ ಕೆಲಸವನ್ನು ಮಾಡಿ. ಮನೆಯಲ್ಲಿ ನೆಮ್ಮದಿಯಾಗಿರಬೇಕು, ಎಲ್ಲ ಕಷ್ಟಗಳನ್ನು ಕಳಿಬೇಕು ಅಂದರೆ ಈ ಸಣ್ಣ ಕೆಲಸವನ್ನು ಮಾಡಬೇಕು. ಹಾಗಾಗಿ ಎಲ್ಲರಿಗೂ ಲಕ್ಷ್ಮೀ ನಾರಾಯಣರು ಆಶೀರ್ವಾದ ಸಿಗಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ಲರ ಮನೆಯಲ್ಲೂ ಮನದಲ್ಲೂ ಕೂಡ ಲಕ್ಷ್ಮೀನಾರಾಯಣರ ವಾಸವಾಗಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.